ನನ್ನ ಆತ್ಮೀಯ ಸ್ನೇಹಿತರಾದ ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಬೈಬಲ್ ನೀತಿ ಕಥೆಗಳು ಕನ್ನಡ ಚಾನಲ್ಗೆ ಸ್ವಾಗತ. ಇವು ಬದುಕನ್ನು ಬದಲಾಯಿಸುವ ಕಥೆಗಳು, ನಂಬಿಕೆಯ ಪಾಠಗಳು. ಇವು ದೇವರ ಕೊನೆಯಿಲ್ಲದ ಪ್ರೀತಿಯ ನಿಜವಾದ ಸಾಕ್ಷ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವಾಗಿದೆ. ಇದು ಕಲ್ಪಿತವಾದದ್ದಲ್ಲ. ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏರಿ ಹೋದ ನಂತರ ಅಪೋಸ್ತಲರು ಪವಿತ್ರ ಆತ್ಮನ ಬಲವನ್ನು ಹೊಂದಿದ್ರು. ಅವರು ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ಕೊಟ್ಟು ಸುವಾರ್ತೆಯನ್ನು ಸಾರುತ್ತಿದ್ದರು. ಆ ಸಮಯದಲ್ಲಿ ವಿಧವೆಯರನ್ನು, ನಿರ್ಗತಿಕರನ್ನು ಪರಾಮರ್ಶಿಸುತ್ತಾ ಜನರಲ್ಲಿ ಒಬ್ಬ ಯುವಕನು ಜನರ ಗಮನ ಸೆಳೆಯುತ್ತಿದ್ದನು. ಅವನೇ ಸ್ಟೆಫನನು. ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಜನರು ಅವನ ಮಾತುಗಳಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಿದ್ದರು. ಅವನು ಮಾಡಿದ ಅದ್ಭುತಗಳು, ಅವನ ಮಾತುಗಳು ಎಲ್ಲರ ಹೃದಯಗಳನ್ನು ತಟ್ಟುತ್ತಿದ್ದವು. ಆದರೆ ಎಲ್ಲರಿಗೂ ಆಗಲಿಲ್ಲ ಸತ್ಯ ಸಹಿಸಿಕೊಳ್ಳಲು. ಅಲ್ಲಿ ಇದ್ದ ಕೆಲ ಧರ್ಮಗುರುಗಳು ಮತ್ತು ಪಂಡಿತರು ಸ್ಟೆಫನನ ಮಾತುಗಳಿಗೆ ಕೆರಳಿ ಹೋಗಿದ್ದರು. ಅವರು ಅವನ ವಿರುದ್ಧ ಸುಳ್ಳು ಸಾಕ್ಷ್ಯಗಳನ್ನು ತರಿಸಿ ಮೋಶೆಗೆ ವಿರುದ್ಧವಾಗಿಯೂ ದೇವರಿಗೆ ವಿರುದ್ಧವಾಗಿಯೂ ದೂಷಣೆ ಮಾತುಗಳನ್ನಾಡುವುದನ್ನು ಕೇಳಿದೆವೆಂದು ಹೇಳಿಸಿದರು. ಸ್ಟೆಫನನನ್ನು ಹಿಡಿದು ಹಿರಿಯ ಸಭೆಗೆ ಕರೆತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳ ಕರೆತಂದು ನಿಲ್ಲಿಸಿದರು. ಸ್ಟೆಫನನು ಆ ಸಭೆಯ ಮುಂದೆ ನಿಂತು ಧೈರ್ಯದಿಂದ ಮಾತನಾಡುತ್ತಿದ್ದನು. ನೀವು ನಿಮ್ಮ ಪಿತೃಗಳು ಮಾಡಿದಂತೆ ದೇವರ ಪ್ರವಾದಿಗಳನ್ನು ಕೊಂದಿದ್ದೀರಿ. ನೀವು ಪರಿಶುದ್ಧನಾದ ಯೇಸುವನ್ನು ತಿರಸ್ಕರಿಸಿದ್ದೀರಿ. ಆಗ ಹಿರೀ ಸಭೆಯಲ್ಲಿ ಕೂತಿದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫನನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೋಲಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ಪ್ರಾರ್ಥನೆಗೆ ಪ್ರತಿಧ್ವನಿಯಾಗಿತ್ತು. ಈ ಮಾತುಗಳನ್ನು ಕೇಳಿ ಜನರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಸ್ಟೆಫನನು ಕುಸಿದು ಬಿದ್ದನು. ಆದರೆ ಆ ಧೈರ್ಯ, ಆ ಪ್ರಾರ್ಥನೆ ಇಂದಿಗೂ ಅನೇಕರು ಯೇಸುವಿಗಾಗಿ ಬದುಕಲು ಮತ್ತು ಸಾವಿಗಿಂತ ಮೇಲಿರುವ ನಂಬಿಕೆಯಿಂದ ಬಾಳಲು ಶಕ್ತಿ ನೀಡುತ್ತದೆ. ಒಬ್ಬ ಯುವಕನ ಧೈರ್ಯದಿಂದ ಸಾವಿರಾರು ಮಂದಿಗೆ ಕ್ರಿಸ್ತನಲ್ಲಿ ದೃಢವಾದ ನಂಬಿಕೆಯನ್ನು ಉಂಟು ಮಾಡಿದ ಈ ಕತೆ, ಸ್ಟೆಫನನ ಸಾಹಸ, ಕ್ರಿಸ್ತನಿಗೆ ಹತಸಾಕ್ಷಿಯಾದ ಮೊದಲನೆಯ ವ್ಯಕ್ತಿಯಾಗಿದ್ದಾನೆ. ಇದೀಗ ನೀವು ನೋಡುತ್ತಿರುವುದು ಸ್ಟೆಫನನನ್ನು ಕಲ್ಲುಗಳಿಂದ ಮುಚ್ಚಿದ ಸ್ಥಳವೇ. ದೇವರ ಉಜ್ವಲವಾದ ಇತಿಹಾಸದ ಅಧ್ಯಾಯವಾಗಿದೆ. ಇದು ಒಂದು ಕಲ್ಲುಗಳಿಂದ ನಡುಗಿದ ಕ್ಷಣವಲ್ಲ, ಇದು ನಂಬಿಕೆಯ ಅಮರ ತಿರುವು. ಸ್ಟೆಫನನ ಬಲಿದಾನದ ನೆನಪಿನಲ್ಲಿ ಈ ಭಾಗವನ್ನು ಸಂತ ಸ್ಟೆಫನನ ಬಾಗಿಲು ಎಂದು ಕರೆಯಲಾಗುತ್ತದೆ. ಇಲ್ಲಿ ಒಂದು ಚಿಕ್ಕ ಚಾಪೆಲ್ ಕೂಡ ಇದೆ, ಚರ್ಚ್ ಆಫ್ ಸೈಂಟ್ ಸ್ಟೀಫನ್. ಇಂದು ಸಾವಿರಾರು ಜನರು ಇಲ್ಲಿ ಬಂದು ಸತ್ಯದಿಗಾಗಿ ತನ್ನ ಜೀವವನ್ನು ಅರ್ಪಿಸಿದ ಅವನ ಧೈರ್ಯವನ್ನು ನೆನಪಿಸುತ್ತಾರೆ. ಸ್ಟೆಫನನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅದು ಪ್ರೇರಣೆಯಾಗಿ ಉಳಿದಿದೆ ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ.